ಆಯುರ್ವೇದಕ್ಕೆ ಏನಾದರೂ ಮಾಡಬೇಕು ಅಂತ ನನಗೊಂದು ಆಸೆ. ನನಗೆ ಇಲ್ಲಿ ಕ್ಲಿನಿಕ್ ಮೂಡುಬಿದ್ರೆಯಲ್ಲೇ ಮಾಡೋದು ಅಂತ ನಾನು ನಿರ್ಧಾರ ಮಾಡಿದ್ದೆ. ಅಲ್ಲಿ ಕೆಲಸದವರಾಗಿ ಕೆಲಸ ಮಾಡಿದೆ. ಬಂದವನೇ ಸೀದಾ ಬಂದು ಆಳುವ ಫಾರ್ಮಸಿ ಎಂಬುದನ್ನು ಪ್ರಾರಂಭ ಮಾಡಿದೆ. ನಾನು ದೊಡ್ಡ ಸೈಂಟಿಸ್ಟ್ ಆಗಿ ಆಯಿತು. ಆದರೆ ಅಷ್ಟೇ ಹೆದರಿಕೆ. ದೊಡ್ಡ ದೊಡ್ಡ ದಿಗ್ಗಜರಿದ್ದಾರೆ. 10,000 ರೂಪಾಯಿ ನಾನು ಡೆಪಾಸಿಟ್ ಕೊಡಬೇಕು, ಆಮೇಲೆ 300 ರೂಪಾಯಿ ಬಾಡಿಗೆ. ನನ್ನ ಹತ್ರ 10,000 ರೂಪಾಯಿ ಕೊಡಲಿಕ್ಕೆ ನನ್ನ ಹತ್ರ ಇಲ್ಲ. 157 ರೂಪಾಯಿ ಪ್ರಾಕ್ಟೀಸ್ ಆಯಿತು. ಫಸ್ಟ್ ಒಂದು ಹಣ ಕೈಯಲ್ಲಿ ತಿಕ್ಕು. ದಿನಕ್ಕೆ ಒಂದು 100-150 ಜನರನ್ನು ನೋಡುವಂಥ ಪರಿಸ್ಥಿತಿ ಬಂತು. ಒಂದು ಆಸ್ಥಾನದ ವೈದ್ಯನಲ್ಲ, ಒಂದು ಕುಟುಂಬದ ವೈದ್ಯನಾಗಬೇಕು ಅಂತ ನಮಗೆ ಆಸೆ. ಶ್ರೇಷ್ಠ ಒಬ್ಬ ವೈದ್ಯನಾಗಬೇಕು, ಆಮೇಲೆ ಇದೆಲ್ಲೋ ಬಾಕಿ ಎಲ್ಲ ಓದ್ತೆ ನನಗೆ ಆಯಿತು. ಮೂಡುಬಿದ್ರಿಗೆ ಅಗತ್ಯ ಇದ್ದಂಥ ಒಂದು ಹಾಸ್ಪಿಟಲ್ ಕಟ್ಟಬೇಕಾ ಎಂಬ ಆಲೋಚನೆ. ನಾನೊಂದು ರಿಸ್ಕ್ ತಗೊಳ್ಬೇಕು ಅಂತ ತೆಗೆದು ಆಳ್ವಾಸ್ ಹೆಲ್ತ್ ಸೆಂಟರ್ ಎಂಬ ಆಸ್ಪತ್ರೆಯನ್ನು ಕಟ್ಟಲಿಕ್ಕೆ ಪ್ರಾರಂಭ. ಸುದೀರ್ಘವಾದಂತಹ ಎಜುಕೇಶನಲ್ ಜರ್ನಿ ನಿಮ್ಮದು. ತುಂಬಾ ಯೂನಿಕ್ ಆಗಿರೋ ಸಾಧಾರಣ ಒಂದು 18 ವರ್ಷ ನಾನು ಹಾಸ್ಟೆಲ್ನಲ್ಲೇ ಇದ್ದದ್ದು. ಎಲ್ಲಿ ಹೋದರೂ ಹಾಸ್ಟೆಲ್. ನನ್ನ ಹಾಸ್ಟೆಲ್ ಬದುಕೇ ನನಗೆ ಬಹಳ ಮುಖ್ಯವಾದಂಥ ನನ್ನ ಬದುಕು. ನಾನು ಈಗ ಈ ರೀತಿಯ ಮನೋಸ್ಥಿತಿಯಲ್ಲಿ ಇರಲಿಕ್ಕೆ ಕಾರಣವೇ ನನ್ನ ಹಾಸ್ಟೆಲ್ ಲೈಫ್. ಹಾಸ್ಟೆಲ್ನಲ್ಲೇ ನಾನು ಬೆಳೆದದ್ದು. ಮತ್ತು ನನ್ನ ಎಲ್ಲ ಪ್ರತಿಭೆಗಳಿಗೆ ನನ್ನ ತಂದೆ ತಾಯಿ ನೇರವಾಗಿ ಯಾವುದೇ ಒಂದು ಸಪೋರ್ಟ್ ಮಾಡಿದವರಲ್ಲ. ನಾನೇ ಸ್ವತಃ ನನ್ನ ಒಂದು ಇದರಲ್ಲೇ ನಾನು ಬೆಳೀತಾ ಬಂದದ್ದು. ಅದು ನನ್ನ ಸ್ವಯಾರ್ಜಿತವಾದಂಥ ಒಂದು ವಿಷಯ. ಹಾಗೆ ನಾನು ಬೆಳೆದುಕೊಂಡು ಬಂದವ. ಖಂಡಿತ. 1981ರಲ್ಲಿ ತಾವು BAMS ಮುಗಿಸಿ ಒಂದು ಸಣ್ಣ ಕ್ಲಿನಿಕ್ಕನ್ನು ಮೂಡುಬಿದ್ರೆಯಲ್ಲಿ ಸ್ಥಾಪನೆ ಮಾಡ್ತೀರಾ. 300 ರೂಪಾಯಿ ರೆಂಟ್ ಕೊಟ್ಟು 10,000 ಅಡ್ವಾನ್ಸಲ್ಲಿ ಶುರುವಾದಂತಹ ಒಂದು ಸಣ್ಣ ಕ್ಲಿನಿಕ್ ಇವಾಗ ಆಳ್ವಾಸ್ ಫಾರ್ಮಸಿ ಅಂತಹ ಆಳ್ವಾಸ್ ಹೆಲ್ತ್ ಸೆಂಟರ್ ಅಂತಹ ಒಂದು ಬೃಹತ್ ಸಂಸ್ಥೆಯಾಗಿ ಕೂಡ ಬೆಳೆದಿದೆ. ಇದರ ಬಗ್ಗೆ ಈ ಒಂದು ಜರ್ನಿ ಹೇಗಿತ್ತು ಸರ್? ಈ ಒಂದು ಅನುಭವಗಳು ಹೇಗಿತ್ತು? ಬಹಳ ಸುಂದರವಾದಂಥ ಅನುಭವ. ಡಿಗ್ರಿ ಮುಗಿದಾಯಿತು. ಡಿಗ್ರಿ ಮುಗಿದ ಕೂಡಲೇ ನನಗೆ ಏನು ಅಂತ ಕೇಳಿದರೆ, ನನ್ನ ಹತ್ರ ಇದ್ದದ್ದು ಏನು ಕೇಳಿದರೆ, ಎಲ್ಲರೂ ನನ್ನನ್ನು ಗುರುತಿಸಿದ್ದಾರೆ ಜಿಲ್ಲೆಯಲ್ಲಿ ಒಬ್ಬ ಕ್ರೀಡಾಪಟುವಾಗಿ. ನನ್ನನ್ನು ವೈದ್ಯನಾಗಿ ಏನು ಅವರು ನೋಡಿದವರಲ್ಲ. ಇಂಥ ಸಂದರ್ಭದಲ್ಲಿ ನಾನಿನ್ನು ನನ್ನ ಕಾಲ ಮೇಲೆ ನಿಲ್ಲಬೇಕು. ಖಂಡಿತ ನಿಲ್ಲಬೇಕಾದ್ರೆ ಏನಪ್ಪ ಅಂತೇಳಿದೆ. ನೆನೆಸಿಕೊಂಡು ನನಗಿಲ್ಲಿ ಕ್ಲಿನಿಕ್ ಮೂಡುಬಿದ್ರೆಯಲ್ಲೇ ಮಾಡೋದು ಅಂತ ನಾನು ನಿರ್ಧಾರ ಮಾಡಿದ್ದೆ. ಒಂದು ನಾನು ಕಲಿತಂಥ ಆಯುರ್ವೇದಕ್ಕೆ ಏನಾದರೂ ಮಾಡಬೇಕು ಅಂತ ನನಗೊಂದು ಆಸೆ. ಇಂಥ ಸಮಯದಲ್ಲಿ ಯಾಕೆ ನಾನೊಂದು ಮದ್ದನ್ನು ತಯಾರು ಮಾಡುವಂಥ ಘಟಕವನ್ನು ಮಾಡಬಾರ್ದು ಎಂಬ ಆಸೆ ಆಯಿತು. ಇದರ ಬಗ್ಗೆ ಜ್ಞಾನ ಏನಿಲ್ಲ, ನಮ್ಮ ತಂದೆ ತಾಯಿಗಿಲ್ಲ, ನನಗೂ ಏನಿಲ್ಲ. ಈ ಸಂದರ್ಭದಲ್ಲಿ ನಾನು ಹೋಗಿ ಕೋಟೆಕಲ್ನಂಥ ಒಂದು ಫಾರ್ಮಸಿಯಲ್ಲಿ, ಕೇರಳದಲ್ಲಿ ಆರ್ಯವೈದ್ಯ ಫಾರ್ಮಸಿ ಕೊಯಮತ್ತೂರಿನಲ್ಲಿ ಹೋಗಿ ಒಂದು 3-4 ತಿಂಗಳಲ್ಲಿ ಕೂತ್ಕೊಂಡು ಅಲ್ಲಿ ಕೆಲಸದವರಾಗಿ ಕೆಲಸ ಮಾಡಿದೆ. ಕೆಲಸ ಮಾಡಿ ನನಗೆ ಸ್ವಲ್ಪ ಇದರ ಜ್ಞಾನವಾಯಿತು. ಒಂದು ಲೇಹ ಅಂದರೆ ಏನು, ಒಂದು ಕಷಾಯ ಅಂದರೆ ಏನು, ಒಂದು ಅರಿಷ್ಟ ಅಂದರೆ ಏನು, ಒಂದು ತೈಲ ಅಂದರೆ ಏನು, ಇದೆಲ್ಲ ನನಗೆ ಸ್ವಲ್ಪ ಅದರ ಜ್ಞಾನ ಬಂತು. ಬಂದವನೇ ಸೀದಾ ಬಂದು ಆಳುವ ಫಾರ್ಮಸಿ ಎಂಬುದನ್ನು ಪ್ರಾರಂಭ ಮಾಡಿದೆ. ಅದನ್ನು ಬಂದು ಮಿಜಾರ್ನಲ್ಲಿ ಫಸ್ಟ್ ಬಂದು ನಾನು ಒಂದು ಸಣ್ಣ ಒಂದು ಫಾರ್ಮಸಿಯನ್ನು ಪ್ರಾರಂಭ ಮಾಡಿ, ಪ್ರಾರಂಭದ ಸಮಯದಲ್ಲಿ ಒಂದು ದ್ರಾಕ್ಷಾರಿಷ್ಟವನ್ನು ನಾನು ತಯಾರು ಮಾಡಿದೆ. ಅದು 1 ತಿಂಗಳಾಗಿ ತಯಾರಾಗಿ ಹೊರಗೆ ಬಂದಾಗ ನನಗೇ ಒಮ್ಮೆ ಅನ್ನಿಸ್ತು ನಾನು ದೊಡ್ಡ ಸೈಂಟಿಸ್ಟ್ನಾಗೆ ಆಯಿತು. ಅಲ್ಲಿವರೆಗೆ ನನಗೆ ಏನು ಜ್ಞಾನ ಇರಲಿಲ್ಲ ಅದು ಹೇಗೆ ಮಾಡೋದು ಅಂತ. ಒಂದು ಮದ್ದು ಹೊರಗೆ ಬಂದಾಗ ನನಗೊಂದು ಆದ ಸಂತೋಷ ಅಷ್ಟಿಷ್ಟ ಅಲ್ಲ. ಅದನ್ನು 100 ಲೀಟರನ್ನು ಮಾಡಿದ್ದೆ. ಆ 100 ಲೀಟರನ್ನು ಅಷ್ಟು ಜನರಿಗೆ ಅದನ್ನು ಕೊಟ್ಟು ಸ್ವಲ್ಪ ಕೊಟ್ಟು ನಾನು ತಯಾರು ಮಾಡಿದ ಮದ್ದು ಅಂತೇಳಿ ಕೊಟ್ಟಿದ್ದೆ. ಎಲ್ಲರೂ ಅದನ್ನು ಕುಡಿದು ಎಂಥ ಎಪಟೈಸರ್ ಮಾರಾಯ, ನನಗೆ ಕುಡ್ದದ್ದು ಹಸಿವೆ ಅಂತೇಳಿ ಎಲ್ಲರೂ ಒಬ್ಬೊಬ್ಬರು ಒಂದು ರೀತಿಯಲ್ಲಿ ಹೇಳ್ತಾಯಿದ್ರು. ನನಗೆ ಒಂದು ರೀತಿ ಖುಷಿ ಆಯಿತು. ಇದು ಫಾರ್ಮಸಿಯನ್ನು ನಾನು ಸೆಟ್ ಮಾಡಿದ್ದು. ಇವತ್ತು ಆಳುವ ಫಾರ್ಮಸಿಯಲ್ಲಿ ಒಂದು 500 ವಿಧದ ಮದ್ದುಗಳು ಈಗ ತಯಾರಾಗ್ತಾ ಇದೆ. ಈಗ ದೇಶ ವಿದೇಶಗಳಿಗೆ ಹೋಗ್ತಾ ಇದೆ. ಈಗ ಭಾಳ ಗೌರವಾನ್ವಿತವಾಗಿ ಅದನ್ನು ಬೆಳೆಸಿಕೊಂಡು ಹಂತವಾಗಿ ಬಂದಿದ್ದೇನೆ. ಇದು ಭಾಳ ದೊಡ್ಡ ಖುಷಿಯನ್ನು ನನಗೆ ಅದು ಕೊಟ್ಟಿದೆ. ಇದರ ಜೊತೆಯಲ್ಲಿ ನಾನು 1981 ಇಸ್ವಿಯಲ್ಲಿ ಆಮೇಲೆ ನಾನು ಮಾಡಿದ್ದು ನನ್ನ ಕ್ಲಿನಿಕನ್ನು ಮೂಡುಬಿದ್ರೆಯಲ್ಲಿ ಬಂದು ಓಪನ್ ಮಾಡಬೇಕು ಅಂತ ನನಗೆ ಆಸೆ. ಮಿಜಾರ್ ಬೇಡ, ಅದು ಹುಟ್ಟೂರು, ಸ್ವಲ್ಪ ದೊಡ್ಡ ಪ್ಲೇಸ್ನಲ್ಲಿ ಇಡುವ, ಮೂಡುಬಿದ್ರೆ ಬರುವ. ಆದರೆ ಅಷ್ಟೇ ಹೆದರಿಕೆ. ಯಾಕಂತ ಹೇಳಿದರೆ ಮೂಡುಬಿದ್ರೆಯಲ್ಲೇ ಬೆಳೆದವ ನಾನು, ಎಲ್ಲರ ಪರಿಚಿತದವರು. ಆದರೆ ಅಲ್ಲಿ ಆಗಲೇ ಒಂದು 28 ಡಾಕ್ಟರ್ನವರು ಮೂಡುಬಿದ್ರೆಯಲ್ಲಿದ್ದಾರೆ. ದೊಡ್ಡ ದೊಡ್ಡ ದಿಗ್ಗಜರಿದ್ದಾರೆ.
ಭಾಳ ದೊಡ್ಡ ಹೆಸರುವಾಸಿಯವರಿದ್ದಾರೆ. ನಾನೊಬ್ಬ ಬಂದು ಇಲ್ಲಿ ಏನಪ್ಪ ಕ್ಲಿನಿಕ್ ಹಾಕಿ ಹೇಗೆ ನಾನು ವ್ಯವಹರಿಸೋದು ಅಂತ ನಾನು ನೆನೆಸಿದ್ದೆ. ಹಾಗಿರುವಾಗ ಒಂದು ಕ್ಲಿನಿಕ್ಗೆ ಒಂದು ಜಾಗ ಆಗಬೇಕು. ಜಾಗವನ್ನು ಹುಡುಕುವಾಗ ಒಂದು ಮುಸಲ್ಮಾನ ಒಂದು ಹೆಂಗಸು ಅವರು, ನಿಜವಾಗಿ ನಾನು ಅವರನ್ನು ಎಷ್ಟು ಸ್ಮರಿಸಿದ್ರು ಸಾಲದು. ಅವರ ಒಂದು ಬಿಲ್ಡಿಂಗ್, ಅದರಲ್ಲಿ ಅವರಿಗೆ 10,000 ರೂಪಾಯಿ ನಾನು ಡೆಪಾಸಿಟ್ ಕೊಡಬೇಕು, ಆಮೇಲೆ 300 ರೂಪಾಯಿ ಬಾಡಿಗೆ ಇದ್ದು. ನನ್ನ ಹತ್ರ 10,000 ರೂಪಾಯಿ ಕೊಡಲಿಕ್ಕೆ ನನ್ನ ಹತ್ರ ಇಲ್ಲ. ತಂದೆ ಹತ್ರ ಕೇಳಿದಾಗ ಅವರು ಹೇಳಿದರು ನನ್ನ ಹತ್ರ ಇಲ್ಲ ಅಂತ ಹೇಳಿದರು. ನಾನು ಬ್ಯಾಂಕಿನಿಂದ ಸಾಲ ಪಡೆದೆ, 1 ಲಕ್ಷ ರೂಪಾಯಿ ಸಾಲ ಪಡೆದು ಅದರಲ್ಲಿ ಆ ತಾಯಿ ಹತ್ರ ಹೋಗಿ ಹೇಳಿದೆ, ಆ ಹೆಂಗಸ ಹತ್ರ, ನೋಡಿ ನಾನು ತಿಂಗಳು ನಿಮಗೆ ಒಂದು ಸ್ವಲ್ಪ ದುಡ್ಡು ಕೊಡ್ತಾ ಬರ್ತೇನೆ, 1,000 ರೂಪಾಯಿ ಕೊಡ್ತೇನೆ, 10 ತಿಂಗಳಲ್ಲಿ ನಾನು ಕೊಡ್ತೇನೆ ಅಂತೇಳಿ. ಅವ್ರು ಒಪ್ಪಿದ್ರು. ನಿಮ್ಮಂಥ ಒಬ್ಬ ಹುಡುಗ ನನಗೆ ಬೇಕು, ನಿಮ್ಮನ್ನು ನೋಡೋ ನನ್ನ ಮಗನಾಗಿ ಕಾಣ್ತಾ ಇದ್ದೀರಿ, ನೀವು ನನಗೂ ಸ್ವಲ್ಪ ಆರೋಗ್ಯ ಸರಿ ಇಲ್ಲ, ನನ್ನನ್ನು ನೋಡಲಿಕ್ಕೆ ಆಗ್ತದೆ ತಿಳ್ಕೊಂಡು ನನಗೆ ಫ್ರೀಯಾಗಿ ಕೊಟ್ಟು ನಾನು ತಿಂಗಳಿಗೆ 1,000 ರೂಪಾಯಿ ಬಾಡಿಗೆ ಕೊಡ್ತಾ ಬಂದೆ. 300 ರೂಪಾಯಿ ಬಾಡಿಗೆ ಆ ಕಟ್ಟಡ, 300 ರೂಪಾಯಿ ಬಾಡಿಗೆ ಕಟ್ಟಡ. ಸರಿ, 1981 ಇಸ್ವಿಯಲ್ಲಿ ಮೇ 31ರಂದೇ ನನ್ನ ಕ್ಲಿನಿಕ್ ಉದ್ಘಾಟನೆ. ನನ್ನ ತಾಯಿಯೇ ದೀಪ ಹೊತ್ತಿಸಿದ್ದು. ಆ ದಿವಸ ಇವತ್ತು ಉದ್ಘಾಟನೆ ಆಯಿತು. ಮರುದಿವಸ ರಜೆ, ಅದರ ಮರುದಿವಸ ಸಂಜೆ ಹೊತ್ತಿನಲ್ಲಿ ಉದ್ಘಾಟನೆ ಆದ್ದು. ಆ ದಿವಸ ಖಾಲಿ ಉದ್ಘಾಟನಾ ಸಮಾರಂಭ ಆಯಿತು. ಮರುದಿವಸ ರಜೆ ಆದಿತ್ಯವಾರ. ಆಮೇಲೆ ಅದರ ನೆಕ್ಸ್ಟ್ ಡೇ ಸೋಮವಾರ ದಿವಸ 157 ರೂಪಾಯಿ ನನಗೆ ಪ್ರಾಕ್ಟೀಸ್ ಆಯಿತು. 157 ರೂಪಾಯಿ ಪ್ರಾಕ್ಟೀಸ್ ಆಯಿತು. ಫಸ್ಟ್ ಒಂದು ಹಣ ಕೈಯಲ್ಲಿ ತಿಕ್ಕೋದು. ಆಮೇಲೆ ಹಾಗೆ ಬೆಳೀತಾ ಹೋಯಿತು. ಅದು ವಿದಿನ್ 1 ಮಂತಿನಲ್ಲಿ 1,000 ದಾಟಲಿಕ್ಕೆ ಪ್ರಾರಂಭ ಆಯಿತು. ತುಂಬ ಜನಗಳು ಬರಲಿಕ್ಕೆ ಪ್ರಾರಂಭ ಆಯಿತು. ದಿನಕ್ಕೆ ಒಂದು 100-150 ಜನರನ್ನು ನೋಡುವಂಥ ಪರಿಸ್ಥಿತಿ ಬಂತು. ಮೂಡುಬಿದ್ರೆಯಲ್ಲಿ ಹಲವಾರು ಶ್ರೇಷ್ಠ ವೈದ್ಯರೊಟ್ಟಿಗೆ ನಾನು ಸೇರಿಕೊಂಡು ಅವರ ಹಾಗೇ ನನಗೂ ಕೂಡ ತುಂಬ ಮಂದಿ ಬರುವಂಥದ್ದು. ನಾನೊಬ್ಬ ಕುಟುಂಬ ವೈದ್ಯನಾಗಿ ನನ್ನ ಮೇಯ್ನ್ ಆಗ ಒಬ್ಜೆಕ್ಟ್ ಇದ್ದದ್ದೇನು ಕೇಳಿದರೆ ಮನೆ ವೈದ್ಯ. ನಾನೇನು ಸ್ಪೆಷಲಿಸ್ಟ್ ಅಂತೇಳಲ್ಲ, ನಾನೇನು ಕನ್ಸಲ್ಟೆಂಟ್ ಅಲ್ಲ, ನಾನೊಬ್ಬ ಮನೆ ವೈದ್ಯನಾಗಿ ನಾನು ನನ್ನ ಕೆಲಸವನ್ನು ಪ್ರಾರಂಭ ಮಾಡಿದೆ. ಮನೆ ವೈದ್ಯ ಅಂತೇಳಿದರೆ ಒಂದು ಕುಟುಂಬ, ಆ ಕುಟುಂಬದ ವೈದ್ಯನಾಗಬೇಕು ಅಂತ ನನಗೆ ಆಸೆ. ಒಂದು ಆಸ್ಥಾನದ ವೈದ್ಯನಲ್ಲ, ಒಂದು ಕುಟುಂಬದ, ಒಂದು ತಂದೆ ತಾಯಿ ಮಕ್ಕಳ ಒಂದು ಕುಟುಂಬದ ಒಬ್ಬ ವೈದ್ಯನಾಗಿ ಇಟ್ಟುಕೊಂಡು ಆ ಕಾನ್ಸೆಪ್ಟಲ್ಲಿ ನಾನು ಬೆಳೆದದ್ದು. ಅದಕ್ಕೆ ಬೇಕಾಗುವ ಹಲವಾರು ರೀತಿಯಲ್ಲಿ ನನ್ನ ಹತ್ರ ಕಾನ್ಸೆಪ್ಟ್ ಇತ್ತು, ಅದನ್ನು ಹೇಗೆ ಮಾಡಬೇಕು ಅಂತ. ಅದರಲ್ಲಿ ನಾನು ಸಕ್ಸಸ್ ಆಗಿ ಅವರಿಗೆ ನಾನೊಬ್ಬ ಕುಟುಂಬ ವೈದ್ಯನಾಗಿ ನನ್ನನ್ನು ಸ್ವೀಕಾರ ಮಾಡಿದರು. ನಾನು ಬರುವವರನ್ನೆಲ್ಲರೂ ನನ್ನ ಕುಟುಂಬದವರು ಅಂತ ನಾನು ಅವರನ್ನು ನೋಡ್ತಾ ಬಂದೆ. ಬಹಳ ಸುಲಭದಲ್ಲಿ ನಾನೊಬ್ಬ ಒಳ್ಳೆಯ ಒಬ್ಬ ವೈದ್ಯನಾಗಿ ಬೆಳೆದು ಬಿಟ್ಟೆ. ನನಗೆ ಬಹಳ ಸಂತೋಷವಾಯಿತು. ಯಾಕಂತೇಳಿದರೆ ಕಲಾವಿದನಾಗಿ ಒಬ್ಬ ಕ್ರೀಡಾಪಟುವಾಗಿ ನೋಡ್ತಿದ್ದಂಥ ಜನ ನನ್ನ ನೋಡುವಾಗಲೇ ಎಲ್ಲರೂ ನೆಗಾಡೋದು. ಯಾಕಂತೇಳಿದ್ರೆ ನಾನು ತಮಾಷೆಗಾರ, ನಾನು ಬಹಳ ತಮಾಷೆಯಲ್ಲಿರುವವ. ನನ್ನ ಪಾತ್ರಗಳು ಹೆಚ್ಚು ನಾನು ಮಾಡೋ ಪಾತ್ರ ವಿದೂಷಕನ ಪಾತ್ರ. ಹಾಗಿರುವಾಗ ನನಗೆ ನನ್ನೊಂದು ಪ್ರೊಫೆಷನ್ ನಾನು ಕಲಿತಂಥ ವಿಚಾರದಲ್ಲಿ ಒಬ್ಬ ವೈದ್ಯನಾಗಿ ನಾನು ಸ್ವೀಕಾರ ಮಾಡಿದೆ ಅಲ್ಲ, ಅದು ಭಾಳ ಸಂತೋಷವಾಯಿತು. ಅಂಥ ಸಮಯದಲ್ಲಿ ನನ್ನಲ್ಲಿ ಇದ್ದಂಥ ಕ್ರೀಡೆಯ ಆಸಕ್ತಿ, ನನ್ನ ಸಾಂಸ್ಕೃತಿಕ ಆಸಕ್ತಿಯನ್ನು ಸಂಪೂರ್ಣ ಒಮ್ಮೆ 1 ವರ್ಷ ಕಾಲ ಸಂಪೂರ್ಣ ಹಿಡಿದುಬಿಟ್ಟೆ. ಎಂದೂ ನಾನು ಅದರಲ್ಲಿ ಹೋಗದಾಗೆ ಇದರಲ್ಲೇ ನಾನು ಬೆಳಬೇಕು, ನನ್ನ ಕಾಲ ಮೇಲೆ ನಿಲ್ಲಬೇಕು ಅಂತ ಒಂದೇ ತೀರ್ಮಾನ ಮಾಡಿದೆ. ನಾನೊಬ್ಬ ಶ್ರೇಷ್ಠ ಒಬ್ಬ ವೈದ್ಯನಾಗಬೇಕು, ಆಮೇಲೆ ಇದೆಲ್ಲೋ ಬಾಕಿ ಎಲ್ಲವೂ ಅಂತ ನನಗೆ ಆಯಿತು. ಹಾಗೆ ಮಾಡಿಕೊಂಡು ನಾನು ಬಂದೆ. ಒಳ್ಳೆ ರೀತಿಯಲ್ಲಿ ಸಕ್ಸಸ್ ಆಯಿತು. ಇದು ನನ್ನ ಪ್ರಾರಂಭದ ನನ್ನ ಕ್ಲಿನಿಕ್ಕಿನ ಇದು. ಆಮೇಲೆ 85ಕ್ಕೆ ಆಗುವಾಗ 84ಕ್ಕೆ ಆಗುವಾಗ ನನ್ನ ಮದುವೆ ಆಯಿತು. ನನ್ನ ಮದುವೆ ಆದ ಕೂಡಲೇ ನನ್ನ ಮಾವ ನನಗೆ ಭಾಳ ಸಪೋರ್ಟ್ ಮಾಡಿದರು. ಬೊಂಬೈಯ ಮಾವ, ಒಂದು ಜಾಗವನ್ನು ಇಲ್ಲಿ ಖರೀದಿಸೆವು, ಒಂದು ಆಸ್ಪತ್ರೆ ಕಟ್ಟಬೇಕು, ನೀನು ಕಟ್ಟು ಅಂತ ಹೇಳಿದರು. ಆಸ್ಪತ್ರೆ ಕಟ್ಟಬೇಕು, ತುಂಬ ಆಲೋಚನೆ ಮಾಡಿದೆ. ಯಾವ ರೀತಿ ಆಸ್ಪತ್ರೆ ಕಟ್ಟಬೇಕು, ನನ್ನನ್ನೇ ಕೇಂದ್ರವಾಗಿಟ್ಟುಕೊಂಡು ನಾನು ಆಸ್ಪತ್ರೆ ಕಟ್ಟಬೇಕಾ, ನನ್ನನ್ನೇ ನಾನು ಕೇಂದ್ರವಾಗಿಟ್ಟುಕೊಂಡು ನನ್ನಿಂದ ಏನು ಮಾಡಲಿಕ್ಕಾಗ್ತದೆ ಅಷ್ಟೇ ನಾನು ಇಟ್ಕೋಬೇಕಾ, ಅಥವಾ ಮೂಡುಬಿದ್ರೆಯನ್ನು ಕೇಂದ್ರವಾಗಿಟ್ಟುಕೊಂಡು ಮೂಡುಬಿದ್ರೆಗೆ ಅಗತ್ಯ ಇದ್ದಂಥ ಒಂದು ಹಾಸ್ಪಿಟಲನ್ನು ಕಟ್ಟಬೇಕಾ ಎಂಬ ಆಲೋಚನೆ ಆಯಿತು. ಬಹಳ ಆಲೋಚನೆ ಮಾಡಿದ ಮೇಲೆ ಕಡೆಗೆ ಒಂದು ತೀರ್ಮಾನಕ್ಕೆ ಬಂದೆ. ನನ್ನನ್ನೇ ಕೇಂದ್ರವಾಗಿಟ್ಟುಕೊಂಡು ಮಾಡುವಂಥ ಕ್ಲಿನಿಕನ್ನು ಮಾಡಿದರೆ ನಾನು ಅಂಥ ದೊಡ್ಡ ಸಾಧನೆ ಮಾಡಲಿಕ್ಕೆ ಏನು ಸಾಧ್ಯ ಇಲ್ಲ. ಅದಕ್ಕೊಂದು ಇತಿಮಿತಿ ಇದೆ, ನನಗೆ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ನಾನು ಇವತ್ತು ಒಂದು ಇಡೀ ಮೂಡುಬಿದ್ರೆಯನ್ನು ಆಲೋಚನೆ ಮಾಡಿಕೊಂಡು, ಮೂಡುಬಿದ್ರೆ 28 ಗ್ರಾಮಗಳನ್ನು ಆಲೋಚನೆ ಮಾಡಿಕೊಂಡು, ಇಲ್ಲಿರುವ ಅಗತ್ಯಗಳನ್ನು ಆಲೋಚನೆ ಮಾಡಿಕೊಂಡು ನಾನೊಂದು ರಿಸ್ಕ್ ತಗೊಳ್ಬೇಕು ಅಂತ ಆಯಿತು.
ಆಗ ಪುನಃ ಬ್ಯಾಂಕಿಗೆ ಹೋಗಿ ಬೇಕಾದಷ್ಟು ಸಾಲಗಳನ್ನೆಲ್ಲ ತೆಗೆದು ಆಳ್ವಾಸ್ ಹೆಲ್ತ್ ಸೆಂಟರ್ ಎಂಬ ಆಸ್ಪತ್ರೆಯನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದೆ. 2 ವರ್ಷದಲ್ಲಿ ಆಸ್ಪತ್ರೆ ಕಟ್ಟಿ ಆಯಿತು. 83 ಇಸವಿಯಲ್ಲಿ ಪ್ರಾರಂಭ ಮಾಡಿದ್ದು. 85ನೇ ಇಸವಿಯಲ್ಲಿ ಅದೇ ಮೇ 31ರಂದು ನನ್ನ ತಾಯಿಯೇ ನನಗೆ ದೀಪವನ್ನು ಹೊತ್ತಿಸಿದರು. ಇದು ಹಾಸ್ಪಿಟಲ್ ಉದ್ಘಾಟನೆ ಆಯಿತು. ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಅವರು ಸಹ ಬಂದರು. ನಮ್ಮ ಗುರುಗಳು ಡಾಕ್ಟರ್ R.R. ಭಟ್ ಸಹ ಬಂದು ಅದು ಕ್ಲಿನಿಕ್ ಆಸ್ಪತ್ರೆ ಓಪನ್ ಆಯಿತು. 10 ವರ್ಷ ಕಾಲ ಉದ್ದಾಟ. ನಾನೊಬ್ಬ ಆಯುರ್ವೇದ ವೈದ್ಯ, ಒಂದು 16 ಕನ್ಸಲ್ಟೆಂಟನ್ನು, ಅದು ಕೂಡ FRCS MSc ಆದವರು ಎಲ್ಲ, ಸರ್ಜನ್, ಪೀಡಿಯಾಟ್ರಿಷನ್, ಫಿಷಿಯನ್, ಗೈನಕಾಲಜಿಸ್ಟ್, ಆಮೇಲೆ ENT, ಆಪ್ಥಾಲಜಿ ಸರ್ಜನ್, ಅನೆಸ್ಥೆಸಿಸ್ಟ್ ಫುಲ್ ಟೈಮ್, ಎಲ್ಲ 16 ಪರಿಣತ ವೈದ್ಯರನ್ನು ಎಲ್ಲರನ್ನೂ ನೇಮಕಗೊಳಿಸಿ, ಫುಲ್ ಟೈಮ್ ನೇಮಕಗೊಳಿಸಿ, ಪಾರ್ಟ್ ಟೈಮ್ ಅಲ್ಲ, ನೇಮಕಗೊಳಿಸಿ ಅವರಿಗೆ ಕ್ವಾರ್ಟರ್ಸ್ ಕೊಟ್ಟು ಪರಿಪೂರ್ಣವಾದಂಥ ಒಂದು 100 ಬೆಡೆಡ್ ಹಾಸ್ಪಿಟಲ್, ಎಕ್ಸ್ರೇ, ಲ್ಯಾಬಾರ್ಟ್ರಿ, ಫಸ್ಟ್ ಟೈಮ್ ಇಲ್ಲಿ ಸರ್ಜರಿ ಮೂಡುಬಿದ್ರೆಯಲ್ಲಿ ಆದದ್ದು ನನ್ನ ಆಸ್ಪತ್ರೆಯಲ್ಲಿ. ಫಸ್ಟ್ ಟೈಮ್ ಸರ್ಜರಿ ಇದೆಲ್ಲ ಆಗಿ ಒಂದು ಪರಿಪೂರ್ಣವಾದಂಥ ಒಂದು ಆಸ್ಪತ್ರೆಯನ್ನು ಓಪನ್ ಮಾಡಿದೆ. 10 ವರ್ಷದ ದೀರ್ಘವಾದಂಥ ಹೋರಾಟ. ಯಾಕಂದರೆ ಮೂಡುಬಿದ್ರೆ ಜನತೆಗೆ ಈ ಕನ್ಸಲ್ಟೆಂಟನ್ನು ಜೀರ್ಣ ಮಾಡುವಂಥ ಶಕ್ತಿ ಬೇಕಲ್ಲ. ನಮ್ಮ 10 ರೂಪಾಯಿ ನಮ್ಮದು ಕನ್ಸಲ್ಟಿಂಗ್ ಫೀಸ್. ಆಗ 10 ರೂಪಾಯಿ ಕೊಡಲಿಕ್ಕೆ ಜನಗಳು ಯಾಕೆ ಧರ್ಮಕ್ಕೆ ಯಾಕೆ ಕೊಡಬೇಕು ಅಂತೇಳಿ, ಅಂದರೆ ಕನ್ಸಲ್ಟಿಂಗ್ನ ಒಂದು ಇದೇ ಇಲ್ಲ, ಒಂದು ಡಾಕ್ಟ್ರ ಒಂದು ಇದೇ ಇಲ್ಲ, ಆ್ಯಂಬುಲೆನ್ಸ್ ಇಲ್ಲ ಇಲ್ಲಿ. ಆ ಆ್ಯಂಬುಲೆನ್ಸಿಗೆ ಒಂದು ಇಲ್ಲಿಂದ ಮಂಗಳೂರಿಗೆ ಹೋಗಲಿಕ್ಕೆ 170 ರೂಪಾಯಿ, ಕಾರಿಗೆ 160, ನನ್ನ ಆ್ಯಂಬುಲೆನ್ಸಿಗೆ 170, 175 ರೂಪಾಯಿ. 15 ರೂಪಾಯಿಗೆ ಚರ್ಚೆ ಮಾಡ್ತಿದ್ರು. ಅಯ್ಯೋ, ಕಾರಿಗೆ ಇಷ್ಟುಂಟು, ನಿಮ್ಮ ಆ್ಯಂಬುಲೆನ್ಸಿಗೆ 175. ಒಂದು ಪರಿಸ್ಥಿತಿ ಹೇಳೋದು. ಇಂಥ ಪರಿಸ್ಥಿತಿಯಲ್ಲಿ ಒಂದು 10 ವರ್ಷ ಕಾಲ ನಾನು ಪಟ್ಟ ಕಷ್ಟ ಅದು ಅಷ್ಟಿಷ್ಟಲ್ಲ. ಆಮೇಲೆ ಸಾಧಾರಣ 1995 ಇಸವಿ ಆಗುವಾಗ ಒಮ್ಮೆ ನಿರಾಳಾದೆ. ನನ್ನ ಸಾಲಗಳೆಲ್ಲ ಸಂದು ಹೋಯಿತು. ನಾನು ಸಾಲಗಳಿಲ್ಲದೆ ಸಾಲ ಮುಕ್ತನಾಗಿ ಹೊರಗೆ ಬಂದು ನಾನು ನನ್ನ ಕಾಲ ಮೇಲೆ ನಿಂತಿದ್ದೆ. ಆಗ ನನಗೆ ಒಂದು ಮನಸ್ಸಾಯಿತು, ಯಾಕೆ ವಿದ್ಯಾಸಂಸ್ಥೆಯನ್ನು ಒಂದು ಕಟ್ಟಬಾರ್ದು, ಇದಕ್ಕೆ ಪೂರಕವಾಗಿ, ಇದಕ್ಕೆ ಪೂರಕವಾಗಿ ಯಾಕೆ ಕಟ್ಟಬಾರ್ದು? ಯಾಕೆಂದರೆ ನಂದು ಏಕಲವ್ಯ ಕ್ರೀಡಾ ಸಂಘ, ಈಚೆಯಿಂದ ರಂಗಸಂಗಮ ಎಂಬ ಸಂಘ ಇದೆಲ್ಲ ಆಗಿದೆ. ಇದನ್ನು ಮಾಡಬೇಕಾದ್ರೆ ನನಗೆ ವಿದ್ಯಾರ್ಥಿಗಳು ಬೇಕು, ನನ್ನೊಟ್ಟಿಗೆ ವಿದ್ಯಾರ್ಥಿಗಳಿಲ್ಲದೆ ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ಇರುವಾಗ ನನಗೆ ನನ್ನ ಸ್ವಂತ ಶಾಲೆ ಬೇಕು. ಹೀಗೆ ನೋಡುವಾಗ ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ನಮ್ಮ ನರ್ಸಿಂಗ್ ಸ್ಕೂಲು, ಫಿಸಿಯೋಥೆರಪಿ ಸ್ಕೂಲ್, ಕಾಲೇಜು ಸ್ಟಾರ್ಟ್ ಆಯಿತು. ಅಲ್ಲಿಂದ ಆಯುರ್ವೇದ ಕಾಲೇಜು ಒಂದೊಂದೇ ಹಂತವಾಗಿ ಬೆಳೆಯಿತು. ಎಲ್ಲವೂ ಬಾಡಿಗೆ ಕಟ್ಟಡದಲ್ಲಿ ಆಯಿತು. ಒಂದು 2,000 ಮಕ್ಕಳು ಆಯಿತು ಒಟ್ಟಿಗೆ ಸೇರಿಕೊಂಡು. 1-2 ವರ್ಷದಲ್ಲಿ ಎಲ್ಲ ಬಾಡಿಗೆ ಕಟ್ಟಡದಲ್ಲಿ ಇದ್ದೇವೆ. ಹೀಗೆ ಆಗುವಾಗ ಅಲ್ಲಿಂದ ವಿದ್ಯಾಗಿರಿಗೆ ಪ್ರವೇಶ ಆಯಿತು. ನಾನಲ್ಲಿ ಮನೆ ಕಟ್ಟಲಿಕ್ಕೆ ಅಂತೇಳಿ ಒಂದು ಜಾಗವನ್ನು 10 ಸೆನ್ಸ್ ಜಾಗವನ್ನು ತೆಗೆದುಕೊಂಡದ್ದು ಮನೆ ಕಟ್ಟಲಿಕ್ಕೆ ಅಂತೇಳಿ. ಆದರೆ ನನ್ನ ಹೆಂಡತಿ ಬಹಳ ಒತ್ತಡ ಹಾಕಿ 10 ಸೆನ್ಸಲ್ಲಿ ಏನು ಮನೆ ಕಟ್ಟೋದು, ಪುನಃ 20 ಸೆನ್ಸ್ ತೆಗೀರಿ ಅಂತ ಹೇಳಿದ್ರು. ಸರಿ, ಅಲ್ಲಿಗೆ 30 ಸೆನ್ಸ್ ಆಯಿತು. 30 ಸೆನ್ಸ್ ಆಗಿ ಒಂದು 6 ತಿಂಗಳಾಗುವ ನನಗೆ ಮನಸ್ಸಾಯಿತು, ಯಾಕೆ ನಾನು ಇಡೀ 1 ಎಕರೆ ಜಾಗ ತೆಗೆದುಕೊಳ್ಬಾರ್ದು, ನಮ್ಮ ಇಡೀ ಕಾಲೇಜನ್ನು ಇಲ್ಲೇ ಕಟ್ಟುವ, ಮನೆಯೂ ಇಲ್ಲೇ ಇರಲಿ ಅಂತ 1 ಎಕರೆ ಜಾಗಕ್ಕೆ ಹೋಯಿತು. ಮುಂದೆ ಹಂತ ಆಗಿ ಹೋಯಿತು. ಈಗ ಅದು 150 ಎಕರೆ ಜಾಗ ಆಗಿ ಹೋಯಿತು. ಈಗ ಬಾಡಿ ಕಟ್ಟಡದಲ್ಲಿ ಇದ್ದದ್ದೆಲ್ಲವೂ ನಾವು ನಮ್ಮ ಸ್ವಂತ ಕಟ್ಟಡಗಳಿಗೆ ಹೋದೆವು. ಹಂತ ಬೆಳೀತಾ ಹೋಯಿತು. ಎಲ್ಲವೂ ಬೆಳೀತಾ ಹೋಯಿತು. ಮಕ್ಕಳು ಕೂಡ ಅಲ್ಲಿ 17 ಮಕ್ಕಳಲ್ಲಿ ಪ್ರಾರಂಭ ಆದಂಥ ನನ್ನ ಸಂಸ್ಥೆ ಈಗ ಅದು ಹೋಗಿ ಈಗ 22,000 ಮೇಲೆ ಮಕ್ಕಳಾಯಿತು. 20,000 ಮಕ್ಕಳು ಹಾಸ್ಟೆಲ್ನಾಯಿತು. ಬೆಳೀತಾ ಹೋಯಿತು. 1 ಲಕ್ಷ ಇದ್ದ ಸಾಲ ಈಗ 300 ಕೋಟಿ ಸಾಲಕ್ಕೂ ಹೋಯಿತು. ಎಲ್ಲ ಹೀಗೆ ನಡೀತಾ ಹೋಗ್ತದೆ. ಎಲ್ಲ ಕಾಲ ಹೀಗೆ ಮುಂದೆ ಬಂದು ಹೀಗೆ ಬೆಳೀತಾ ಬಂದ. ಖಂಡಿತ ಒನ್ ಆಫ್ ದ ಬ್ಯೂಟಿಫುಲ್ ಜರ್ನಿ ಸರ್. ನಮ್ಮ ಮನಸ್ಸಿನಿಂದ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಏನೇ ಒಂದು ಕಾರ್ಯ ಮಾಡಬೇಕು ಅಂತ ಹೊರಟಾಗ ಯೂನಿವರ್ಸೇ ಅದಕ್ಕೆ ಬೇಕಾದಂತಹ ದಾರಿಯನ್ನು, ವ್ಯವಸ್ಥೆಗಳನ್ನು ಮಾಡ್ತಾ ಹೋಗುತ್ತಂತೆ. ಸೊ ನಿಮ್ಮ ಪ್ರತಿಯೊಂದು ಜರ್ನಿಯಲ್ಲಿ ಕೂಡ ಆ ಒಂದು ಅನುಭವಗಳು ತಮಗೆ ಆಗಿರ್ಬೋದು.